ನಾವು ಈಗ ಲಾವೋಸ್ಗೆ ಟ್ರಿಪ್ ಮಾಡ್ತಾ ಇದ್ದೀವಿ. ಈ ಟೋಟಲ್ ಟ್ರಿಪ್ ಬಂದ್ಬಿಟ್ಟು 12 days ಇದೆ. ಆನ್ ಮಿಯಾನ್ಗ್ ಏರ್ಪೋರ್ಟಿಗೆ ಬಂದಾಯ್ತು. ನಾವೀಗ ಈ ಕನೆಕ್ಟಿಂಗ್ ಫ್ಲೈಟ್ ತೊಗೊಂಡ್ಬಿಟ್ಟು ಲಾವೋಸ್ಗೆ ಹೋಗ್ತಾ ಇದ್ದೀವಿ. ಹೌ ಮಚ್ 1000 ಬಾತ್ ಅಂತೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಾ? ಅವನಿಗೆ ಹೇಳಿದೆಯಲ್ಲೋ. ಏಯ್ ಟೆನ್ಷನ್ ಯಾಕೆ ಬಾ ಮಚ್ಚ. ಅಲ್ಲಿ ಇಳಿದ್ರೆ ಇವತ್ತು ಒಂದು ಎಂಟರ್ ಡೇ ಇದೆ ಸುತ್ತಾಡೋಕ್ಕೆ. ಇದೇನಂತ 50% ನಾವು ಪ್ಲ್ಯಾಂಡ್ 50% ಅನ್ಪ್ಲ್ಯಾಂಡ್. ಒಬ್ರು ಡ್ರೈವರ್ ಹತ್ರ ಕೋಆರ್ಡಿನೇಟ್ ಮಾಡ್ತಾ ಇದ್ವಿ. ಅವ್ರು ಬಂದ್ಬಿಟ್ಟು ಏನು ಹೇಳಿದ್ರು ಅಂತ 5000 ಕೊಡಿ ಇಲ್ಲಿದ್ದ ಕರೆನ್ಸಿ ಅಂದರೆ ನಮ್ಮದು ಇಂಡಿಯನ್ ಕರೆನ್ಸಿ ಬಂದು 11,000 ರೂಪಾಯಿ ಆಗ್ತಿತ್ತು. ಇಲ್ಲಿ ಖಾಲಿ ಬಂದು 1,000 ಬಾತಲ್ಲಿ ಆಯಿತು. ಈ ಗಾಡಿ ಒಳಗೆ ಕೂತಾರೆ ಯಾವುದೋ ಒಂದು ಹೋಟ್ಲ್ ಒಳಗೆ ಕೂತಾಗಿಲ್ಲ, ಒಳಗೆ ಗೀ ರೈಸ್ ವಾಸನೆ ಬರ್ತಿದೆ ಫುಲ್. ನೀವು ವೀಸದ ಕೆಲಸ ಎಲ್ಲ ಆಯಿತು, ಕರೆನ್ಸಿ ಎಕ್ಸ್ಚೇಂಜ್ ಮಾಡಾಯಿತು. ಇಲ್ಲಿ ಬಂದುಬಿಟ್ಟು $40 ತೊಗೊಂಡ್ರು. 40 ಅಂದರೆ 3,300 ಕೊಡಬೇಕಿಲ್ಲಿ. ನಮ್ಮದು ಈಗ ಗೂಗಲ್ ಟ್ರಾನ್ಸ್ಲೇಟರ್ ನಾವು ಕೇಳ್ತಾ ಇದ್ದೀವಿ ಏನಂತಂದರೆ ನೋಡಿ, ನಾನು ಹಾಕಿದ್ದೀನಿ ನಾವು ಎಲ್ಲಿ ಊಟ ಮಾಡೋದು ಅಂತ. ಇಷ್ಟೇ ತಲೆ ಅಲ್ಲಾಡಿಸ್ತಾನೆ, ಏನು ಗೊತ್ತಾಗ್ತಿಲ್ಲ ಏನು ಮಾಡೋದು ಅಂತ. ನಾಳೆ ನಿಮಗೆ ಅಗ್ರಿಕಲ್ಚರ್ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ. ಕಾಫಿ ಪ್ಲಾಂಟೇಶನ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್. ಈಗ ಟೈಮ್ ಬಂದ್ಬಿಟ್ಟು 4:45 ಬೆಳಗಿನ ಅರ್ಲಿ ಮಾರ್ನಿಂಗ್. ಇವತ್ತು ನಾವು ಈಗ ಲಾವೋಸ್ಗೆ ಟ್ರಿಪ್ ಮಾಡ್ತಾ ಇದ್ದೀವಿ. ಈ ಟೋಟಲ್ ಟ್ರಿಪ್ ಬಂದ್ಬಿಟ್ಟು 12 days ಇದೆ. ಅದರಲ್ಲಿ ಲಾವೋಸ್ಗೆ ಹೋಗ್ತಾ ಇದ್ದೀವಿ ಮತ್ತು ಹೊನಾಯಿಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ಬಂದ್ಬಿಟ್ಟು ಕಾಫಿ ಪ್ಲಾಂಟೇಶನ್ ವಿಸಿಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಲಾವೋಸಲ್ಲೆಲ್ಲ ಹೆಂಗೆ ಬೆಳೀತಾರೆ ಏನು ಅಂತೆಲ್ಲ ನೋಡ್ಕೊಂಡ್ಬಿಟ್ಟು ನನ್ನ ಕ್ಯಾಮ್ರಾ ಹತ್ರ ನಿಮಗೆಲ್ಲ ಸಿಗ್ತಾ ಇರುತ್ತೆ. ನನ್ನ ಜೊತೆ ಯಾರು ಹೋಗ್ತಿದೆ ಅಂತ ಸ್ಟೇ ಟ್ಯೂನ್ ಆಗಿದೆ, ಅದು ಹೇಳ್ತೀನಿ ನಾನು. ಬನ್ನಿ ಈಗ ಹೋಗ್ಬರೋಣ. ಗುಡ್ ಮಾರ್ನಿಂಗ್. ಬನ್ನಿ ನೋಡಿ ನಮ್ಮ ಜೊತೆ ಯಾರಿದ್ದಾರೆ, ಪಾರ್ಥ ಅಂತ. ಪಾರ್ಥ, ಏನಮ್ಮ ಲಾವೋಸ್ಗೆ ಹೋಗ್ತಾ ಇದ್ದೀವಿ. ಫುಲ್ ಅಗ್ರಿಕಲ್ಚರ್ ಟ್ರಿಪ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಾವು ಏನು ಮಾಡ್ಬೋದು, ಏನು ಕಲಿಬೋದು ಅಂತ. ಮತ್ತೆ ಏನಮ್ಮ ಸಮಾಚಾರ? ಹೇಳ್ಬೇಕು. ಆಲ್ಮೋಸ್ಟ್ ನಾವು ಟ್ರಿಪ್ ಹೋಗ್ತಿರೋದು 12 daysಗೆ, 12 ದಿನಕ್ಕೆ ಹೋಗ್ತಾ ಇದ್ದೀವಿ. ವಿಯೆಟ್ನಾಂ ಎರಡು ಕಂಟ್ರಿಗೆ ಹೋಗ್ತಾ ಇದೀವಿ. ಇದು ಕಂಬೋಡಿಯಾ ಪ್ಲಾನ್ ಮಾಡಿದ್ವಿ. ಲಾಸ್ಟಿಗೆ ಕಂಬೋಡಿಯಾ ಬೇಡ ಅಂತ ಡ್ರಾಪ್ ಮಾಡಿದ್ವಿ. ನೆಕ್ಸ್ಟಿಗೆ ಹೋಗೋಣ ಅಂತ. ಲಾವೋಸ್ ಮತ್ತೆ ವಿಯೆಟ್ನಾಂ, ಹೊನಾಯಿಗೆ ಹೋಗ್ತಾ ಇರೋದು ಅಷ್ಟೇ ನಾವಲ್ಲಿ. ಟೈಮ್ ಬಂದ್ಬಿಟ್ಟು 6:40 ಆಗಿದೆ. ನಮ್ಮ ವೇ ಬ್ಯಾಂಗ್ಳೂರ್ಗೆ. ಇಲ್ಲಿಗೆ ಹೋಗ್ಬಿಟ್ಟು ಬ್ಯಾಂಗ್ಳೂರ್ಗೆ ಹೋಗಿ ಇವತ್ತು ಸ್ಟೇ ಮಾಡೋಕ್ಕೆ ಹೋಗಲ್ಲ. ಫ್ಲೈಟ್ ಬಂದ್ಬಿಟ್ಟು ನಮಗೆ ರಾತ್ರಿ ಇದೆ. ಮತ್ತೇನಮ್ಮ ಸಮಾಚಾರ? ಬರ್ತಾ ಎಕ್ಸೈಟ್ಮೆಂಟ್ ಇದೆಯಾ? ಸಿಕ್ಕಾಪಟ್ಟೆ ಇದೆ ಮಾತ್ರ. ಹೌದು. ಬನ್ನಿ ಈಗ ನೋಡಿ ಸನ್ರೈಸ್ ಆಗ್ತಾ ಇದೆ ಅಲ್ಲಿ. ಹಿಂಗೆ ಸಪೋರ್ಟ್ ಇಲ್ಲ, ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇರುತ್ತೆ, ಯೂಟ್ಯೂಬಲ್ಲಿ ಬರ್ತಾ ಇರುತ್ತೆ. ನೋಡಿ ಎಂಜಾಯ್ ಮಾಡಿ. ನಮ್ಮ ಥ್ರೂ ನೀವೆಲ್ಲ ಲಾವೋಸ್ನ ನೋಡ್ತೀರಾ. ಕಾರ್ ಪಾರ್ಕಿಂಗ್ ಮಾಡಾಯ್ತು. ಈಗ ನಾವು ಹೊರಡ್ತಾ ಇದ್ದೀವಿ ಆಲ್ಮೋಸ್ಟ್. ಈಗ ಪಾರ್ಥ ನೋಡಿ, ಕಿತ್ ನೋಡಿ. ಪಾರ್ಥ ಫುಲ್ ಮೋಸ್ಟ್ ಪ್ರಾಬ್ಲಿ 1 ವರ್ಷಕ್ಕೆ ಅಲ್ಲೇ ಸೆಟ್ಲ್ ಆಗ್ತಾ ಇದ್ದಾನೆ. ಏಯ್, ನಿಂದು ಕೋಟು ಮತ್ತು ಸೂಟ್ ಕೇಸೆಲ್ಲ ಮ್ಯಾಚಿಂಗ್ ಆಗ್ತಾಯಿದೆ ಪಾರ್ಥ. ಹಾಂ, ಸೂಪರ್ ಅಲ್ಲ ನೀನು? ನಾನು ಬಿಚ್ಕೊಡ್ಲಾ? ಬನ್ನಿ ಈಗ ಇಲ್ಲಿಂದ ಡೈರೆಕ್ಟ್ ನಾವು ಇದಕ್ಕೆ ಹೋಗ್ತದೆ ಏರ್ಪೋರ್ಟ್. ಟರ್ಮಿನಲ್ 2ಗೆ ಹೋಗ್ತಾ ಇದ್ದೀವಿ. ಅರ್ಧ ಗಂಟೆ ಡಿಲೇ ಅಂತ ತೋರಿಸ್ತಾ ಇದೆ. ಅಲ್ಲಿಂದ ಹೋಗಿ ಥೈಲ್ಯಾಂಡಿಂದ ನಾವು ಕನೆಕ್ಟಿಂಗ್ ಫ್ಲೈಟ್ ತೊಗೋಬೇಕು. ಲಾವೋಸಿಂದ ನಾವೇನು ಮಾಡ್ತೀವಿ, ಲಾವೋಸಿಂದ ನಾವು ಬೈ ರೋಡ್ ಹೋಗ್ತಾ ಇದ್ದೀವಿ ಪಕ್ಸಾಂಗ್ಗೆ ಹೋಗ್ತಾ ಇದ್ದೀವಿ. ಪಕ್ಸಾಂಗಲ್ಲಿ ಬಂದು ಕಾಫಿ ಪ್ಲಾಂಟೇಶನ್ ಇದೆ. ಬನ್ನಿ ಈಗ ಹೋಗುವ. ನಾನು ಪಾರ್ಥ ಬಂದ್ಬಿಟ್ಟು 2013 ಶ್ರೀಲಂಕಾಕ್ಕೆ ಹೋಗಿದ್ವಿ. ಅದಾದಮೇಲೆ 10 ವರ್ಷ ಆದಮೇಲೆ 11 ವರ್ಷ ಆದಮೇಲೆ ಲಾವೋಸ್ಗೆ ಹೋಗ್ತಾ ಇದ್ದೀವಿ. ಈಗ ಲಾವೋಸ್ಗೆ ಒಳಗೆ ಬಂದಾಯಿತು, ಏರ್ಪೋರ್ಟ್ ಒಳಗೆ ಬಂದಾಯಿತು. ನಮ್ಮ ಫ್ಲೈಟ್ ಬಂದುಬಿಟ್ಟು 11 o'clock ಇರೋದು. ಸ್ಪೈಸಿ ಚಿಕನ್ ಆರ್ಡರ್ ಮಾಡಿದ್ದೀನಿ. ಫ್ಲೈಟಿಗೆ ಲೇಟ್ ಇದೆ ಟೈಮು, ಅದಕ್ಕೆ ತಿಂದ್ಬಿಡೋಣ ಅಂತ ಬಂದ್ವಿ. ಪಾತ ಬರ್ಗರ್ ತಿಂತಾ ಇದ್ದಾನೆ, ನಾನು ಕ್ರಿಸ್ಪಿ ಚಿಕನ್ ತಿಂತಾ ಇದ್ದೀನಿ. ರೋಲು ಪ್ರಿಪ್ರೇಷನ್ ಮಾಡಿದ್ವಿ, ಆದರೆ ಜಾಸ್ತಿ ಪ್ರಿಪ್ರೇಷನ್ ಮಾಡೋಕ್ಕೆ ಹೋಗಿಲ್ಲ. ಎಕ್ಸೈಟ್ಮೆಂಟ್ ಇರಬೇಕು, ನಾವೇ ಹೋಗಿ ಕಂಡಿಡಿದು ನಾವು ಹೋಗ್ತೀವಲ್ಲ ನೋಡೋಣ ಅಂತ. ಫುಲ್ಲು ಅಡ್ವೆಂಚರ್, ಡೈಲಿ ಅಡ್ವೆಂಚರ್ ಇರುತ್ತೆ ನಮಗೆ. ನಮ್ಮ ಫ್ಲೈಟ್ ಬಂದುಬಿಟ್ಟು ಬ್ಯಾಂಗ್ಳೂರ್ ಟು ಥೈಲ್ಯಾಂಡ್ ಇರೋದು. ಥೈಲ್ಯಾಂಡಿಂದ ಕನೆಕ್ಟಿಂಗ್ ಫ್ಲೈಟ್ ಬಂದು ಲಾವೋಸ್ಗೆ ಇರೋದು. ನಿಮಗೆಲ್ಲ ಅಪ್ಡೇಟ್ ಇರುತ್ತೆ. ಈಗ ಟೈಮ್ ಬಂದ್ಬಿಟ್ಟು 11 o'clock ಆಗಿದೆ. ಟೈಮ್ ಬಂದ್ಬಿಟ್ಟು 11 o'clock ಆಗಿದೆ. ನಿಮಗೆ ನಾವು ಸಿಕ್ಕೋದ್ರಿಂದ ಥೈಲ್ಯಾಂಡಲ್ಲಿ ಸಿಗ್ತೀನಿ. ಥೈಲ್ಯಾಂಡ್ ಅಂದರೆ ಡೈರೆಕ್ಟ್ ಲಾವೋಸು. ಬನ್ನಿ, ಡಾನ್ ಮಿಯಾನ್ಗ್ ಏರ್ಪೋರ್ಟಿಗೆ ಬಂದಾಯ್ತು. ನಾವೀಗ ಈ ಕನೆಕ್ಟಿಂಗ್ ಫ್ಲೈಟ್ ತೊಗೊಂಡ್ಬಿಟ್ಟು ಲಾವೋಸ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವೀಗ ಥೈಲ್ಯಾಂಡಿಂದ ಹೋಗ್ತಾ ಇದ್ದರೆ ಈಗ ಹುಬಾನ್ಗೆ ಹೋಗ್ತಾ ಇದ್ದೀವಿ. ಅದು ಬಂದುಬಿಟ್ಟು ನಿಮಗೆ ಥೈಲ್ಯಾಂಡ್ ಬಾರ್ಡರು, ಲಾವೋಸ್ದು ಬಾರ್ಡರು. ಅಲ್ಲಿ ನಾವು ಏನು ಮಾಡ್ತೀವಿ ಅಂತ ಅಲ್ಲಿ ಇಮಿಗ್ರೇಷನ್ ತೊಗೊಂಡು ಕ್ಲಿಯರ್ ಮಾಡ್ಕೊಂಡು ವೀಸಾ ತೊಗೊಂಡು ಅಲ್ಲೇ ಡೈರೆಕ್ಟ್ ನಾವು ಟ್ರಾನ್ಸ್ಪೋರ್ಟ್ ತೊಗೊಂಡ್ಬಿಟ್ಟು ಲಾವೋಸ್ಗೆ ಹೋಗ್ತೀವಿ. ಅದು ಇಲ್ಲಿ ಪ್ಲ್ಯಾನು. ಇಲ್ಲಿ ಆನ್ ಅರೈವಲ್ ವೀಸಾ ಇದ್ದಿದ್ದು, ಅದು ಮುಗಿಸ್ಕೊಂಡ್ವಿ. ಈಗ ಫಸ್ಟ್ ಚೆಕ್ ಇನ್ ಮಾಡಬೇಕೀಗ. ಈಗ ಟೈಮ್ ಬಂದುಬಿಟ್ಟು 6:35. ಇಂಡಿಯಾದಲ್ಲಿ ಬಂದುಬಿಟ್ಟು 5 ಗಂಟೆ 5 ನಿಮಿಷ. ಇಲ್ಲಿ ಒಳ್ಳೆ ಬಿಸಿಲು ಬಂದಾಯಿತು ನೋಡಿ, ಹೇಗಿದೆ ಬಿಸಿಲು.
6:30ಗೆ ಬಿಸಿಲು ಬಂದಾಯ್ತು ಇಲ್ಲಿ. 6:30ಗೆ ಬಿಸಿಲು ಬಂದುಬಿಟ್ರೆ ಈ ಥರ ಕಾಫಿ ಎಲ್ಲ ಒಂದು 8 ದಿನಕ್ಕೆಲ್ಲ ಬಂದ್ಬಿಡ್ಬೋದು, 8-7 ದಿನಕ್ಕೆಲ್ಲ ಬಂದ್ಬಿಡ್ಬೋದು, ಅಷ್ಟು ಬಿಸಿಲು ಬರುತ್ತೆ ಇಲ್ಲಿ. ಬನ್ನಿ. ಯಾಕೋ ಫುಲ್ಲು ಸೈಲೆಂಟ್ ಆಗಿಬಿಟ್ಟಿದ್ಯಾ? ನಿದ್ರೆ ಏನು ಗುರು ನಿದ್ರೆ? ಹೋಗೋಣ. โปรดทราบผู้โดยสารที่ลงทะเบียนผ่านระบบสแกนใบหน้าเรียบร้อยแล้ว ಇವತ್ತಿಂದು ಲಾಸ್ಟ್ ಫ್ಲೈಟ್ ಇದು. ನಾವೀಗ ಹೋಗ್ತಾ ಇದ್ದೀವಿ ಹುಬಾಂಗ್ ರಾಜಧಾನಿ ಅಂತ. ಬಾರ್ಡ್ರಿಂದ ನಾವು ಅಡ್ವೆಂಚರ್ ಮಾಡ್ಕೊಂಡು ಟ್ಯಾಕ್ಸಿ ತೊಗೊಂಡು ಅಲ್ಲಿ ವೀಸಾ ಮಾಡ್ಕೊಂಡು ಆನ್ ರೋಡಲ್ಲಿ ಹೋಗ್ತಾ ಇದ್ದೀವಿ ನಾವು. ಅದಂತೂ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ನೋಡೋಣ. ಥೈಲ್ಯಾಂಡಿಂದ ಹೊರಟಿದ್ದೀವಿ ನಾವೀಗ. ಫ್ಲೈಟ್ ಟೇಕ್ ಆಫ್ ಆಗಿದೆ. ಹುಬಾಂಗ್ ರಾಜಧಾನಿಗೆ ಬಂದಾಯ್ತು ನಾವು. ಈಗ ಇಲ್ಲಿಂದ ನಮ್ಗೆ ಏನು ಪ್ಲ್ಯಾನ್ ಅಂತಂದರೆ ಹೋಗ್ಬಿಟ್ಟು ಫಸ್ಟು ಫ್ರೆಶನ್ ಅಪ್ ಅಲ್ಲಿ ಆಗಿ ಅಲ್ಲಿಂದ ಡೈರೆಕ್ಟ್ ಹೊರಗಡೆ ಹೋದ ತಕ್ಷಣ ನಾವು ಕ್ಯಾಬ್ ಬುಕ್ ಮಾಡ್ತೀವಿ. ಚಾಂಗ್ ಮ್ಯಾಕ್ ಅಂತ ಬಾರ್ಡ್ರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗ್ಬಿಟ್ಟು ವೀಸಾ ಪ್ರೊಸೆಸಿಂಗ್ ಎಲ್ಲ ಮಾಡಿಬಿಟ್ಟು ಅಲ್ಲಿಂದ ನಾವು ಲಾವೋಸ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಲಾವೋಸಲ್ಲಿ ನಾವು ಪಕ್ಸಾಂಗಲ್ಲಿ ಉಳಿತಾ ಇರೋದು. ಬನ್ನಿ. ಇಲ್ಲಿದ್ದಂಗೆ ಈ ಪ್ರೋಗ್ರಾಮ್ ಸೆಟ್ಲ್ ಆಗಿದೆ. ಇಲ್ಲಿ ಟ್ಯಾಕ್ಸಿ ಇರುತ್ತೆ. ಇಲ್ಲಿ ಬಂದ ತಕ್ಷಣ ನೋಡಿ ಟ್ಯಾಕ್ಸಿ ಎಲ್ಲ ಇದೆ. ಈಗ ಮಾತಾಡ್ತಾ ಇದ್ದೀವಿ. ಹುಬಾನ್ ರಾಜಧಾನಿಯಿಂದ ಬಾರ್ಡರಿಗೆ ಬಂದುಬಿಟ್ಟು 1000 ಬಾತ್ ಆಗುತ್ತೆ. ಲಾವೋ ಬಾರ್ಡರ್ ನೋಡಿ ಪಾರ್ಥ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ಪಾರ್ಥ ಹೆಂಗೆ ಅಂತ. ನೋ ಅಂಡರ್ಸ್ಟ್ಯಾಂಡ್ ಮುಂಚೆ ಅಕ್ಕ ಇದು ತಗೊಳ್ಳೋ, ಗೂಗಲ್ ಟ್ರಾನ್ಸ್ಲೇಷನ್ ತಗೋ. ನಂದು ಇಲ್ಲಿದೆ ವರ್ಕ್ ಆಗಲ್ಲ. ಒಂದು ನಿಮಿಷ ಕೊಟ್ಟ. ಇಂಗ್ಲೀಷ್ ಟೈಪ್ ಮಾಡು. ಓಕೆ ಹಾಂ ಓಕೆ ಓಕೆ ಓಕೆวีซ่า เข้าไปมองวีซ่าอยู่หน้าร้านนั่น หน้าร้าน ช่องเม็กวีซ่าช่องวีซ่า ಹಾಂ ವೀಸಾ. ಓಕೆ how much How much? 1000 ಬಾತ್. 1000 ಬಾತ್ ಅಂತೆ. ಬನ್ನೀಗ. ಇದು ಕರೆಕ್ಟಾ ಮಚ್ಚ? ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಾ? ಅವನು ಹೇಳಿದೆಯಲ್ಲೋ. ಅದೇ ಗೊತ್ತಾಗ್ತಿಲ್ಲ. ಏಯ್ ಟೆನ್ಷನ್ ಯಾಕೆ ಬಾ ಮಚ್ಚ. ಅಲ್ಲಿ ಇಳಿದ್ರೆ ಇವತ್ತು ಒಂದು ಎಂಟರ್ ಡೇ ಇದೆ ಸುತ್ತಾಡೋಕ್ಕೆ. ಇದೇನಂತ 50% ನಾವು ಪ್ಲ್ಯಾಂಡ, 50% ಅನ್ಪ್ಲ್ಯಾಂಡ. ಹಿಂಗಾಗುತ್ತೆ. ಅಲ್ಲಿಗೆ ಹೋಗ್ಬೇಕೀಗ. ಹೌ ಮೆನಿ ಕಿಲೋಮೀಟರ್ಸ್? 95 กิโล ಈ ಸೈರ 95 ಬಾಯ್. Yes, sir. Very helpful people. Thank you very much. Thanks. Bye. Chong Mak. ಯಾರೋ ಒಬ್ರು ಡ್ರೈವರ್ ಹತ್ರ ಕೋಆರ್ಡಿನೇಟ್ ಮಾಡ್ತಾ ಇದ್ವಿ. ಅವ್ರು ಬಂದ್ಬಿಟ್ಟು ಏನು ಹೇಳಿದ್ರು ಅಂತ 5000 ಕೊಡಿ ಇಲ್ಲಿದ್ದ ಕರೆನ್ಸಿ ಅಂದರೆ ನಮ್ಮದು ಇಂಡಿಯನ್ ಕರೆನ್ಸಿ ಬಂದು 11,000 ರೂಪಾಯಿ ಆಗ್ತಿತ್ತು. ಇಲ್ಲಿ ಖಾಲಿ ಬಂದು 1000 ಬಾತಲ್ಲಿ ಆಯಿತು. ಪ್ರಾಬ್ಲಮ್ ಏನಂದರೆ ವಿಯೆಟ್ನಾಮ್ಗೆ ಹೋದಾಗಲೂ ಲ್ಯಾಂಗ್ವೇಜ್ ಪ್ರಾಬ್ಲಮು, ಇಲ್ಲಿಗೆ ಬಂದ್ರೂ ಥೈಲ್ಯಾಂಡಿಗೆ ಬಂದಾಗಲೂ ಈ ಲ್ಯಾಂಗ್ವೇಜ್ ಪ್ರಾಬ್ಲಮು, ಲಾವೋಸ್ ಹೋದ್ರೂ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರುತ್ತೆ. ಯಾಕೆಂತಂದರೆ ನಾವು ಇವ್ರಿಗೆ ಇಂಗ್ಲೀಷ್ ಅಷ್ಟು ಗೊತ್ತೇ ಇಲ್ಲ. ನಾವು ಏನು ಅಂದ್ಕೊಂಡಿದ್ದೀವಿ ಅಂತ ಇವ್ರ ಹತ್ರ ಮಾತಾಡೋಣ ಅಂದರೆ ಇವ್ರಿಗೆ ಗೊತ್ತೇ ಆಗಲ್ಲ ಏನು ಹೇಳ್ತೀವಿ ಅಂತ. ಅದರಿಂದ ಸೈಲೆಂಟ್ ಆಗಿರೋದೇ ಒಳ್ಳೇದು. ನಾವು ನೋಡ್ಕೊಂಡ್ಬಿಟ್ಟು ಎಕ್ಸ್ಪ್ಲೇಷನ್ ಮಾಡ್ಬೋದು. ಈ ಪಾರ್ಟ್ ಹೆಂಗಿದೆ ಅಂತಂದರೆ ನಿಮಗೆ ಹುಬಾನ್ ರಾಜಧಾನಿ ಹೆಂಗಿದೆ ಅಂತಂದರೆ ನಿಮಗೆ ಭಾರಿ ಕಾಮಾಗಿ ಭಾರಿ ಚೆನ್ನಾಗಿದೆ, ಪೀಸ್ಫುಲ್ ಪ್ಲೇಸು. ಮತ್ತು ನಿಮಗೆ ಜಾಸ್ತಿ ಫಾರೆಸ್ಟ್ ನೋಡೋಕ್ಕೆ ಸಿಗ್ತದೆ. ನೋಡಿ ಈ ಥರ ಫುಲ್ ಗ್ರೀನರಿ ಇದೆ ನಿಮಗೆ. ರೋಡ್ಸ್ ಮಾತ್ರ ಅಮೇಝಿಂಗ್ ಆಗಿದೆ ನೋಡಿ. ಇಲ್ಲಿ ಫುಲ್ ಹೈವೇ ಹಂಗೆ. ಈಗ ಏನಂತಾರೆ ನಾವು ಬಾರ್ಡರ್ ಕ್ರಾಸ್ ಆದಮೇಲೆ ವೀಸಾದೆಲ್ಲ ಇರುತ್ತೆ ಪ್ರೊಸೆಸ್ಸು. ನೋಡಿ ಬೋನ್ಸೈ ಹೌದು ಹೌದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.นี่ไปปากเซใช่ปะครับ ಒಂದು ಸೆಕೆಂಡ್. ಈಗ ಬನ್ನಿ. ಈಗ ಪಕ್ಷಕ್ಕೆ ಹೋಗ್ಬೇಕು. ನಾವು ಈಗ ವೀಸಾ ಇಲ್ಲಿ ತೊಗೋಬೇಕು, ಇಮಿಗ್ರೇಷನ್ ಇಲ್ಲಿ ಮಾಡ್ಕೋಬೇಕು. ಈಗ ಬನ್ನಿ. ಈಗ ಟ್ಯಾಕ್ಸಿปากเซ ನನ್ನ ವೀಸಾโอ้ವೀಸಾ ಹಿಯರಾ? yes ಓಕೆ ಬನ್ನಿ ಹೋಗೋಣ. ಈಗ ಸೂಪರ್. ಅಂದರೆ ನೀವು ಅಲ್ಲಿ ಕೂತ್ಕೊಂಡ್ಬಿಟ್ಟು ಯೋಚನೆ ಮಾಡಿದ್ರೆ ಆಗಲ್ಲ. ನಾವು ಅಲ್ಲಿ ಕೂತ್ಕೊಂಡ್ಬಿಟ್ಟು ಅಲ್ಲಿ ಇಲ್ಲಿ ಹೆಂಗೆ ಅಂತ ಯೋಚನೆ ಮಾಡ್ತಿದ್ವಿ. ಇಲ್ಲಿಗೆ ಬಂದ ಆಟೋಮೆಟಿಕ್ ಅವರೇ ಕರ್ಕೊಂಡೋಗಿ ಅವರೇ ಮಾತಾಡ್ತಿದ್ದಾರೆ. ಬನ್ನಿ. ಈಗ ಸ್ವಲ್ಪ ನಾವು ಕೇರ್ಫುಲ್ ಆಗಿರ್ಬೇಕಾಗತ್ತೆ. ನೋಡಿ ಒಂದೇನಂತ ಲ್ಯಾಂಗ್ವೇಜ್ ಇಲ್ಲ ಅಲ್ಲಿ. ಬಂದಾಯಿತು ಎಂಟ್ರಿ ಟ್ರಿಲ್ ಲಾವೋ ಅಂತ. ಇಲ್ಲಿ ಬಂದ್ಬಿಟ್ಟು ಈಗ ನಾವು ವೀಸಾ ತೊಗೋಬೇಕು. ಇಮಿಗ್ರೇಷನ್ ಬಂದ್ಬಿಟ್ಟು ವೀಸಾ ಪ್ರೋಸೆಸ್ ಹೆಂಗೆ ಅಂತ ತೋರಿಸ್ತೀನಿ ನಾನು. ಮತ್ತು ಅಡ್ವೆಂಚರ್ ನಮಗೆ ಜಾಸ್ತಿ ರಿಸರ್ಚ್ ಮಾಡಿರಲಿಲ್ಲ. ಇಲ್ಲಿಗೆ ಬಂದಾದಮೇಲೆ ನಮಗೆ ಕಲಿತಾ ಇದ್ದೀವಿ ಏನೇನು ಆಗ್ತಾಯಿದೆ ಅಂತ. ನೋಡಿ ಸರ್ ವೀಸಾ ಎಲ್ಲ 2 ಮಿನಿಟ್ಸಲ್ಲಿ ಸಿಕ್ತು. ನೋಡಿ ಇಲ್ಲಿ ಬಂದಷ್ಟೇ ಸಿಮ್ ಕಾರ್ಡ್ ಎಲ್ಲ ಸಿಕ್ಕತ್ತೆ ಇಲ್ಲಿ ನಿಮಗೆ. ನೋಡಿ ಇಲ್ಲಿ 5G ಯುನಿಟೆಲ್ ಸೂಪರ್. ನೋಡಿ ಹಿಂಗೆಲ್ಲ ಇದೆ. ವೆರಿ ನೈಸ್. ಇವೆಲ್ಲ ಇದ್ದಾರೆ ನೋಡಿ. 800 ಬರೀ 45 ಕಿಲೋಮೀಟರ್ ಇರುತ್ತೆ ಅಷ್ಟೇ. ಓನ್ಲಿ 45 ಕಿಲೋಮೀಟರ್ಸ್ ಟು ಪಕ್ಸೆ. 800 ಇಸ್ ಮೋರ್. ಇದು ಮಾತ್ರ ನೆತ್ತಿ ಹೊಡಿತಾ ಇದೆ. ಇಲ್ಲಿ ನೋಡಿ ಇಲ್ಲಿ ಬಂದ್ಬಿಟ್ಟು ಈಗ ಲಾವೋಸ್ದು
ಇಮಿಗ್ರೇಷನ್ ಆಫೀಸ್ ಇದು. ಈಗ ನಾವು ಥೈಲ್ಯಾಂಡಿಂದ ಎಕ್ಸಿಟ್ ಆಗಿದ್ದೀವಿ, ಲಾವೋಸ್ಗೆ ಎಂಟ್ರಿ ಮಾಡ್ತಾ ಇದ್ದೀವಿ ಈಗ. ನೋಡಿ ಬನ್ನಿ, ವೀಸದ ಕೆಲಸ ಎಲ್ಲ ಆಯಿತು, ಕರೆನ್ಸಿ ಎಕ್ಸ್ಚೇಂಜ್ ಮಾಡಾಯಿತು. ಇಲ್ಲಿ ಬಂದುಬಿಟ್ಟು $40 ತೊಗೊಂಡ್ರು. 40 ಅಂದರೆ ಇಲ್ಲಿ ವೀಸಾ ಬಂದುಬಿಟ್ಟು 3300 ಕೊಡಬೇಕಿಲ್ಲಿ. ನಮ್ಮ ಅದೃಷ್ಟ ಏನಂತಂದರೆ ಈಗ ಸ್ಯಾಟರ್ಡೇ ಬಂದ್ವಿ, ಸಂಡೇ ಬಂದಿದ್ರೆ ರಜೆ ಇರೋದು ಇಲ್ಲಿ. ಬನ್ನಿ ಹೋಗೋಣ ಈಗ. ಬನ್ನಿ, ಇಲ್ಲಿದ್ದಾರೆ ಇಲ್ಲಿ. How much you charge for Pak Song? Taxi 1,200. Pak Song. Pak Song này. Where you going? Pak Song. Pak Song Có cái nào nữa thì phải 2,500 baht. ಶೇರಿಂಗ್ ವೆಹಿಕಲ್ ಸಿಕ್ತು. ಇದು ನೋಡಿ, ಶೇರಿಂಗ್ ಗಾಡಿ ಬಂದಿದೆ, ಇದು ಟೊಯೋಟಾದವ್ರದ್ದು. ಬನ್ನಿ ಈಗ ಹೋಗೋಣ. ಇಲ್ಲಿಂದ ಬಂದುಬಿಟ್ಟು ಪಕ್ಸಾಂಗ್ ಬಂದುಬಿಟ್ಟು 45 ಕಿಲೋಮೀಟ್ರ್ ಇಲ್ಲಿಂದ. ಪಕ್ಷಕ್ಕೆ ಬಂದಾಗಿದೆ. ಈಗ ನಾವೀಗ ಪಕ್ಸಾಂಗ್ ಹೋಗಬೇಕು. ಫೋನ್ ಸ್ವಿಚ್ ಆಫ್ ಆಗಿತ್ತು, ಅದಕ್ಕೆ ಚಾರ್ಜಿಗೆ ಇಟ್ಟಿದ್ದೀವಿ. ಮತ್ತು ಒಂದು ಏನು ಅಂತಂದರೆ ದೊಡ್ಡ ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು. ವಿಯೆಟ್ನಾಮ್ಗಿಂತ ವರ್ಸ್ಟ್ ನಿಜವಾಗಿ ಹೇಳ್ಬೇಕಾದ್ರೆ. ಇಲ್ಲಿ ಇಂಗ್ಲೀಷು ABCD ಯಾರು ಗೊತ್ತಿಲ್ಲ. ಸ್ಲಿಪ್ಪರ್ ಮಾರ್ತಾಯಿದ್ದಾರೆ, ಸ್ಲಿಪ್ಪರ್ ಅಂಗಡಿ. ಇದು ಮೆಡಿಕಲ್ ಸ್ಟೋರ್ ಇದು. ಪಾಪ ಹುಡುಗರೆಲ್ಲ ಭಾರಿ ಹೆಲ್ಪ್ ಮಾಡಿದ್ರು ಇವರು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ಇವ್ರದೇ ಒಂದು ಸ್ಲಿಪ್ಪರ್ ಅಂಗಡಿ ಇದೆ. ಥ್ಯಾಂಕ್ಸ್. ಮತ್ತು ಇವರೆಲ್ಲ ನೋಡಿದ್ರು, ಸಖತ್ ಹೆಲ್ಪ್ ಮಾಡಿದ್ರು. ಈಗ ಮಾತಾಡ್ಕೊಂಡು ಬರ್ತಿದ್ದಾರೆ. ನೋಡ್ಬೇಕು ಈಗ ಪಾರ್ಥ ಟ್ಯಾಕ್ಸಿ ಕರ್ಸಿದ್ರು ಅಂತ ನೋಡ್ಕೊಂಬಿಟ್ಟು ಹೊರಟ್ಬಿಡ್ತೀವಿ ನಾವೀಗ. ಪಕ್ಸೆಯಿಂದ ಈಗ ಪಕ್ಸಾಂಗಿಗೆ ಹೋಗ್ತಾ ಇದ್ದೀವಿ. ಇದೊಂದು ಕ್ಯಾಬ್ ಸಿಕ್ತು ಇಲ್ಲಿಗೆ. ಸೊ ಯುವರ್ ನೇಮ್ Khe. ಕೆ My name is Khe. ಕೆ ಏ ಅದು 1 ಲಕ್ಷ ನೀನು ಇಟ್ಕೊಂಡೆ ಅಲ್ಲ? 1 ಲಕ್ಷ ಇಟ್ಕೊಂಡ. ದೇವರಣೆ ಲ್ಯಾಂಗ್ವೇಜ್ ಅಂತೂ ದೊಡ್ಡ ಬ್ಯಾರಿಯರು. ಇನ್ನು ಅಗ್ರಿಕಲ್ಚರ್ ಬ್ಲಾಗ್ ಹೆಂಗೆ ಮಾಡ್ತೀವಿ ಅಂತ ಗೊತ್ತಾಗಲ್ಲ. ಈಗ ನೋಡಿ, ಒಂದು ಚಿಕ್ಕ ಎಕ್ಸಾಂಪಲ್ ಕೇಳ್ತೀವಿ ನಾವೀಗ. ನಮ್ಮದು ಈಗ ಗೂಗಲ್ ಟ್ರಾನ್ಸ್ಲೇಟರ್ ನಾವು ಕೇಳ್ತಾ ಇದ್ದೀವಿ. ಏನಂತಂದರೆ ನೋಡಿ, ನಾವು ಎಲ್ಲಿ ಊಟ ಮಾಡೋದು ಅಂತ. ที่เราจะมีอาหาร ಇಷ್ಟೇ ತಲೆ ಅಲ್ಲಾಡಿಸ್ತಾನೆ, ಏನು ಗೊತ್ತಾಗ್ತಿಲ್ಲ ಏನು ಮಾಡೋದು ಅಂತ. ಬನ್ನಿ, ಈಗ ನಾವು ಹೋಟೆಲ್ಗೆ ಬಂದಿದ್ದೀವಿ. ಪಕ್ಸಾಂಗಲ್ಲಿರೋದು. ಇಲ್ಲಿ ನಾವೊಂದು 15 ಡೇಸ್ ಬ್ಯಾಕೆ ಬುಕ್ ಮಾಡಿದ್ವಿ. ದೊಡ್ಡ ಹೋಟೆಲ್ ಇದು ನೋಡಿ. ಹೋಗ್ಬಿಟ್ಟು ಈಗ ಲಂಚ್ ಮಾಡೋಣ ಫಸ್ಟ್ ಆಫ್ ಆಲ್. ಆಯ್ ಇಡೀ ಹೋಟೆಲ್ಲೇ ನಮ್ಮದು, ಯಾರೂ ಇಲ್ಲ. ರೂಮ್ ನೋಡ್ಕೊಂಬರೋಣ ಮಾಡಿದ್ವಿ ಬುಕ್ಕು. ಇಲ್ಲಿ ನೋಡಿ, ಫಸ್ಟ್ ವಾಶ್ರೂಮ್ ನೋಡಿ, ಸೂಪರ್, ಒಳ್ಳೆ ಕ್ಲೀನಾಗಿದೆ. ಇಲ್ಲಿ ವಾರ್ಡ್ರೋಬ್ ಇದೆ, ಡಬಲ್ ಕಾಟ್ ಕೊಟ್ಟಿದ್ದಾರೆ ನಮಗೆ. ಮೇಯ್ನ್ ಪಾರ್ಟ್ ಏನು ಗೊತ್ತಾ, ಸ್ಲೈಡ್ ಮಾಡಿ ಇಲ್ಲಿ ನೋಡಿ, ಇಲ್ಲಿ ಫುಲ್ ವ್ಯೂ, ವೆರಿ ನೈಸ್. ಏನಮ್ಮ ಪಾರ್ಥ, ರೂಮ್ ಮಾತ್ರ ಅಲ್ಟಿಮೇಟ್ ಇದೆಯಲ್ಲ. ಹೋಟೆಲ್ ಮಾತ್ರ ಭಾರಿ ದೊಡ್ಡದಿದೆಯಲ್ಲ. ತುಂಬ ರೂಮ್ ಇದೆಯಂತೆ. 90 ರೂಮು. ಓ ಮೈ ಗಾಡ್, ಅದು ಏನು ಮಾಡ್ತಾರೋ, ಯಾರಿಗೆ ಎಷ್ಟು ಬರ್ತಾರೆ ಈ ಊರಿಗೆ ಅಲ್ಲ. 90 ರೂಮ್ ಇದೆ. ನಿನ್ನೆ ಸಾಯಂಕಾಲದಿಂದ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಈಗ ಬಂದು ಊಟ ಆಗಿದೆ. ಈಗ ಏನಿಲ್ಲ, ಫುಲ್ ರೆಸ್ಟು. ನಾಳೆ ನಿಮಗೆ ಅಗ್ರಿಕಲ್ಚರ್ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ. ಕಾಫಿ ಪ್ಲಾಂಟೇಶನ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನು. ಲಾಸ್ಟ್ ಟೈಮ್ ವಿಯೆಟ್ನಾಮ್ದು ನೋಡಿದ್ರಿ, ಈ ಸತಿ ನೀವು ಲಾವೋಸ್ದು ನೋಡ್ತೀರಾ. ಸಪೋರ್ಟ್ ಇರುತ್ತೆ ಅಂತ ಗೊತ್ತಿರುತ್ತೆ. ಇಲ್ಲಿಗೆ ಬ್ಲಾಗ್ ಏನು ಮಾಡ್ತೀನಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. Know that they ride or die. I keep boys by my side. Know that